ಕೊನೆಗೆ ಆ ನಂದನ್ ಕುಟುಂಬ ನಿನ್ ಕಾಲ್ ತೊಳೆದು ಕನ್ಯಾದಾನ ಮಾಡೋ ಪರಿಸ್ಥಿತಿಗೆ ತಂದ್ಬಿಟ್ಟೆ. ನಂದೇನಿದೆ ಮಾವ, ಆಲೋಚನೆ ನಿಮ್ದು, ಆಚರಣೆ ನಂದು, ಸೂಪರ್ ಡೂಪರ್ ಪ್ಲಾನ್ ನಿಮ್ದು, ಇಂಪ್ಲಿಮೆಂಟೇಷನ್ ನಂದು. ನೀನೇ ನನ್ನ ಸೋದರಳಿಯ ಅಂತ, ನಾನು ಗುರಿ ಇಟ್ಟು ಬಿಡೋ ಆಯುಧ ನೀನೇ ಅಂತ ಪಾಪ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾನು ಹಾಕಿರೋ ಬಲೆಯಲ್ಲಿ ಆ ನಂದನ್ ಫ್ಯಾಮಿಲಿ ಪೂರ್ತಿ ಒಂದೇ ಬಲೆಯಲ್ಲಿ ಸಿಕ್ಬಿಟ್ರು. ನೀವು ಪ್ಲಾನ್ ಮಾಡಿದ್ರೆ ಇನ್ನೇನಾಗುತ್ತೆ ಮಾವ, ಅವ್ರಗಳ ಕತೆನೆ ತಲೆ ಕೆಳಗಾಗ್ಬಿಡ್ಬೇಕು. ನಡೆಯೋದೆಲ್ಲ ಕಲ್ಪನೆ ಮಾಡ್ಕೊಂಡ್ರೆ ತುಂಬ ನಗು ಬರ್ತಾ ಇದೆ. ನಾನು ಮಿತ್ರ ಬರ್ತ್ಡೇಗೆ ಅವ್ರ ಮನೆಗೆ ಹೋಗಿ ವಾರ್ನಿಂಗ್ ಕೊಟ್ರೆ ಬರ್ತ್ಡೇ ದಿನಾನ ಎಕ್ಸಾಕ್ಟಾಗಿ ನಾನು ಹೇಗೆ ಹೋದೆ ಅಂತ ಅವನಿಗೆ ಅರ್ಥನೇ ಆಗಲಿಲ್ಲ. ಆ ಇನ್ಫಾರ್ಮೇಷನ್ನ ನೀನೇ ಕೊಟ್ಟಿದ್ದು ಅಂತ ಅವ್ರಿಗೆ ಯಾವತ್ತೂ ಗೊತ್ತೇ ಆಗಲ್ಲ. ನೀನು ಬರ್ತ್ಡೇಗೆ ನಾನು ಬರ್ತೀನಿ ಅಂತ ನೀನು ಅಂದ್ಕೊಂಡಿರ್ಲಿಲ್ಲಲ್ಲ. ನೀನು ಕೊಟ್ಟಿರೋ ಪ್ರತಿ ಏಟ್ಗೂ ಖಂಡಿತ ಪ್ರತೀಕಾರ ತೀರಿಸ್ಕೋತೀನಿ. ಖಂಡಿತ ತಿರುಗಿ ನಿನಗೆ ಪಾಠ ಕಲಿಸ್ತೀನಿ, ನೋಡ್ತಾ ಇರೋ. ಅಷ್ಟೇ ಅಲ್ಲ ಮಾವ, ವ್ಯಾಲೆಂಟೈನ್ಸ್ ಡೇ ದಿನ PBS ರೆಸಾರ್ಟ್ಗೆ ಮಿತ್ರನ ಭಾಗ್ಯನ ನೀವೇ ಕರ್ಸಿದ್ರಿ. ಆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಂಗೆ ಅದೇ ರೆಸಾರ್ಟ್ಗೆ ಸಂಜನಾನ್ ಕರ್ಕೊಂಡು ನಾನು ಕೂಡ ಹೋದೆ. ಅಲ್ಲೇ ಅವ್ರ ಅಣ್ಣಂಗೆ ಅತ್ತಿಗೆಗೆ ನಾವು ಕಾಣಿಸ್ಕೊಂಡ್ಬಿಟ್ಟಿದ್ರೆ ನಮ್ ಪ್ರೀತಿ ವಿಚಾರ ಗೊತ್ತಾಗಿ ತಕ್ಷಣ ಮದುವೆವರೆಗೂ ವಿಚಾರ ತಗೊಂಡೋಗ್ಬೋದು ಅನ್ಕೊಂಡೆ. ಆದ್ರೆ ಮಧ್ಯದಲ್ಲ ಭಾಗ್ಯ ಅಡ್ಡ ಬಂದು ನಮ್ಮನ್ನ ಡೈವರ್ಟ್ ಮಾಡಿ ಕಳಿಸ್ಬಿಟ್ರು. ಭಾರತ್ ಟೌನ್ಶಿಪ್ ಪ್ರೆಸೆಂಟೇಷನ್ ಟೈಮಲ್ಲಿ ಅವ್ರ ಪ್ರೆಸೆಂಟೇಷನ್ನ ನಾನು ಕಾಪಿ ಮಾಡಿ ಹೇಳಿದಾಗ ಅವರು ಶಾಕ್ ಆಗ್ಬಿಟ್ರು. ಆದರೆ ಅದನ್ನು ಅವ್ರಿಗೆ ಗೊತ್ತಿಲ್ಲದೆ ನೀನೇ ಅವ್ರ ಹತ್ರ ಕಳ್ತನ ಮಾಡಿ ನನಗೆ ಕೊಟ್ಟಿದ್ದು ಅಂತ ಅವ್ರು ಈ ಜನ್ಮದಲ್ಲಿ ಕಂಡಿಡಿಯಲ್ಲ. ಆಕಾಶ್, ಇಲ್ಲಿವರೆಗೂ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಕೂಡ ಅಷ್ಟೇ ನೀಟಾಗಿ ಪ್ಲ್ಯಾನ್ ಮಾಡಬೇಕು, ಅಷ್ಟೇ ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಡೋಂಟ್ ಬರಿ ಮಾವ, ಈಗ ಎಂಗೇಜ್ಮೆಂಟ್ ಆಗತ್ತೆ, ಆದಷ್ಟು ಬೇಗ ಸಂಜನಾ ಜೊತೆ ಮದುವೆ ಕೂಡ ಆಗತ್ತೆ. ಅದಾದ ನಂತರ ನಾವು ಆಡ್ಬೇಕಾಗಿರೋ ನಿಜವಾದ ಗೇಮ್ ಆಡೋಣ. ಸಂಜನನ ಅಡ್ಡ ಇಟ್ಕೊಂಡು ಮಿತ್ರ ಕುಟುಂಬನ ಪೂರ್ತಿ ಶೇಕ್ ಮಾಡ್ಬಿಡೋಣ. ದಟ್ಸ್ ಗ್ರೇಟ್. ಸರಿ, ಇನ್ನೂ ಲೇಟ್ ಮಾಡೋದು ಒಳ್ಳೇದಲ್ಲ. ಇನ್ನಿನ್ ಹೊರಡು. ಸರಿ ಆಯ್ತು ಮಾವ, ನಾನು ಬರ್ತೇನೆ. ನಮಸ್ಕಾರ. ಬನ್ನಿ 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 ಬನ್ನಿ. ಬನ್ನಿ. ಸಂಜನಾ ನಾನೇನು ಅಮರ ಪ್ರೇಮಿ ಅನ್ಕೊಂಡು ನನ್ನ ಪ್ರೇಮ ಭಾರಿ ಪ್ಯೂರ್ ಅಂತ ನಂಬಿ ನನ್ನ ಬುಟ್ಟಿಗೆ ಸರಿಯಾಗಿ ಬಿದ್ದಿದ್ದಾಳೆ. ನೀನ್ ಮಾಡಿರೋ ಈ ಒಂದು ತಪ್ಪು ನಿನ್ನ ಇಡೀ ಕುಟುಂಬನೇ ತಲೆ ತಗ್ಸೋ ರೀತಿ ಮಾಡುತ್ತೆ. ನಮ್ಮ ಮಾವ ಇನ್ ಮುಂದೆ ನಿಮ್ಮನ್ನೆಲ್ಲ ಹೇಗೆ ಆಡಿಸ್ತಾನೆ ನೋಡ್ತಾ ಇರು. ಆಕಾಶ್, ಏನೋ ಗಾಢವಾಗಿ ಯೋಚನೆ ಮಾಡ್ತಿದ್ಯಾ? ಏನಾದ್ರೂ ಹೇಳ್ಬೇಕು ಅಂತಿದ್ಯಾ? ಅಯ್ಯೋ ಅದೇನಿಲ್ಲ ಅಂಕಲ್, ಆಕ್ಚುಲಿ ಈ ಸಂತೋಷದಲ್ಲಿ ನನಗೆ ಮಾತೇ ಬರ್ತಾ ಇಲ್ಲ. ಏನ್ ಹೇಳದಿದ್ರು ಏನ್ ಮಾಡದಿದ್ರು ಎಲ್ಲ ಮದ್ವೆ ಆದ್ಮೇಲೆ. ಅಷ್ಟೆಲ್ಲ ಸಂಕೋಚ ಆದ್ರೆ ಹೇಗೆ ಹೇಳು?
ಎಲ್ರ ಜೊತೆ ಸೇರ್ಬೇಕು ಅಂದ್ರೆ ಮಾತು ಕೂಡ ಆಡ್ಬೇಕಲ್ಲ. ನಾನು ಏನೋ ಹೇಗಿರ್ತೀನೋ ಮದ್ವೆ ಆದ್ಮೇಲೆ ನಿಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಮಮ್ಮಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಸುಮ್ಮನೆ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡ್ಬಿಡಿ. ತುಂಬ ಸೂಕ್ಷ್ಮವಾಗಿ ಮಾತಾಡಿ. ನಾವೆಲ್ಲ ನಮ್ಮ ಮಾವನ ಕಡೆಯವರು ಅಂತ, ಇವೆಲ್ಲ ನಮ್ಮ ಮಾವಂಗೋಸ್ಕರ ಮಾಡ್ತಿದ್ದೀವಿ ಅಂತ ಇವ್ರಿಗೆ ಯಾವ ಪರಿಸ್ಥಿತಿಲಿ ಕೂಡ ಗೊತ್ತಾಗಬಾರ್ದು. ಇದು ನಮಗೆ ಸಪ್ರೇಟಾಗಿ ಹೇಳಬೇಕಾ? ಅದೇ ನಮಗೆ ಗೊತ್ತಿಲ್ವಾ? ಆ, ಭಾಗ್ಯ, ಮಿತ್ರ ಯಾಕೆ ಇನ್ನೂ ಬಂದಿಲ್ಲ? ಆಗ್ಲೇ ಕಾಲ್ ಮಾಡಿದ್ದೆ ಮಾವ. ಆಫೀಸಲ್ಲಿ ಯಾವುದೋ ಮೀಟಿಂಗಲ್ಲಿ ಇದ್ದಾರೆ. ಅದು ಮುಗ್ದ ಕೂಡಲೇ ಬರ್ತೀನಿ ಅಂದ್ರು. ಈ ಮೀಟಿಂಗ್ಗಳು ಇವಾಗಲೇ ಬರಬೇಕಾ? ಇನ್ನೊಂದ್ಸರಿ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳಮ್ಮ. ಸರಿ ಆಯ್ತು ಮಾವ. ಸರ್, ಪ್ರೆಸೆಂಟೇಷನ್ ಆಗಿರೋ ಪ್ಲೇಸಲ್ಲಿ CCTV ಫುಟೇಜ್ ಬೇಕು ಅಂತ ಹೇಳಿದ್ರಲ್ಲ, ತಗೊಳ್ಳಿ, ಪೆನ್ ಡ್ರೈವಲ್ಲಿ ಇದೆ. ಥ್ಯಾಂಕ್ ಯು. ಇದು ಆಕಾಶ್ ಅಲ್ವಾ? ಆಕಾಶ್ ಪ್ರೆಸೆಂಟೇಷನ್ ಆಗ್ತಿರೋ ಕಡೆ ಬಂದಿದ್ದ. ನಾನು ಅವನು ಅವತ್ತು ನೋಡಲೇ ಇಲ್ವಲ್ಲ. ಆ ಫೈಲ್ನ ಆಕಾಶ್ ಯಾಕೆ ತಗೊಂಡ? ಆಕಾಶ್ಗೆ ಈ ಫೈಲ್ ಜೊತೆ ಏನು ಕೆಲಸ ಇತ್ತು? ಅಂದರೆ ಆವತ್ತು ನಮ್ಮ ಪ್ರೆಸೆಂಟೇಷನ್ನ ಕದ್ದಿದ್ದು ಆಕಾಶ್ ಅಂತಾಯ್ತು. ಅಂದರೆ ಆಕಾಶ ಪ್ರವೀಣ್ ಮಿಟ್ಟಲ್ ಕಡೆ ಅವನ. ಅವನಿಗೂ ಇವನಿಗೂ ಏನು ಸಂಬಂಧ? ಆಕಾಶ ಪ್ರವೀಣ್ ಮಿಟ್ಟಲ್ಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದ. ಹಾಗಾದರೆ ಆಕಾಶ್ ಒಳ್ಳೆ ಮನುಷ್ಯ ಅಲ್ಲ. ಏನೋ ಪ್ಲ್ಯಾನ್ ಮಾಡಿಕೊಂಡೆ ಸಂಜನಾ ಹಿಂದೆ ಬಿದ್ದಿದ್ದಾನೆ. ಯಾವುದೋ ದುರುದ್ದೇಶ ಉಟ್ಕೊಂಡೆ ನಮ್ಮ ನಂದನ್ ಕುಟುಂಬಕ್ಕೆ ಸೇರ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸಮಥಿಂಗ್ ಇಸ್ ರಾಂಗ್. ಸಂಜನಾಗೂ ಆಕಾಶ್ಗೂ ಯಾವುದೇ ಪರಿಸ್ಥಿತಿಲಿ ಎಂಗೇಜ್ಮೆಂಟ್ ನಡಿಬಾರ್ದು. ಈಗಲೇ ಮನೆಗೆ ಫೋನ್ ಮಾಡಿ ವಿಷಯನ ಹೇಳಬೇಕು. ಛೇ, ಸ್ವಿಚ್ ಆಫ್ ಆಗೋಯ್ತಲ್ಲ. ಸಡನ್ ಆಗಿ ಫೋನ್ಗೆ ಏನಾಯ್ತು? ಆನ್ ಬೇರೆ ಆಗ್ತಿಲ್ಲ. ಇನ್ನೂ ಇಲ್ಲೇ ಇದ್ರೆ ಟೈಮ್ ವೇಸ್ಟ್ ಆಗ್ಬಿಡತ್ತೆ. ಈಗಲೇ ಮನೆಗೆ ಹೋಗಿ ಎಂಗೇಜ್ಮೆಂಟ್ನ ನಿಲ್ಲಿಸ್ಬೇಕು. ಮುಗೀತು ಮನೀಷಾ, ಎಲ್ಲಾ ಮುಗೀತು. ಈ ದರಿದ್ರದವನ್ ಜೊತೆ ನನ್ ಮಗಳು ಮದುವೆ ಮಾಡ್ಬೇಕಾಗಿದೆ. ಕೋಟೀಶ್ವರರಿಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಜೊತೆಗೆ ಮದುವೆ ಮಾಡ್ಬೇಕು ಅನ್ಕೊಂಡೆ.
ಆದ್ರೆ ಈ ವೇಸ್ಟ್ ಫೆಲೋಗೆ ನನ್ ಮಗಳನ್ನ ಕೊಡ್ಬೇಕಾಗಿದೆ. ಬೇಜಾರು ಮಾಡ್ಕೋಬಿಡಿ ಆಂಟಿ. ನಿಲ್ಸೋ ಅವಕಾಶ ಬರುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಬರಲಿಲ್ಲ. ಏನು ಮಾಡೋದು? ಆದರೂ ಡೋಂಟ್ ವರಿ, ಮದುವೆಗಿನ್ನೂ ಟೈಮ್ ಇದೆಯಲ್ಲ, ಅಷ್ಟರಲ್ಲಿ ಏನಾದರೂ ಪ್ಲ್ಯಾನ್ ಮಾಡೋಣ. ಡೋಂಟ್ ವರಿ. ಸಂಜನಾ, ಈ ಎಂಗೇಜ್ಮೆಂಟ್ ಆದ್ಮೇಲೆ ಈ ಮದುವೆ ಕೂಡ ಅಷ್ಟೇ ಬೇಗ ಆಗೋಗುತ್ತೆ. ಅದಾದ್ಮೇಲೆ ನಿನಗೆ ಟಾರ್ಚರ್ ಕೊಟ್ಟು ನಿನ್ನ ಮನೆಯವ್ರ ಕಣ್ಣಲ್ಲಿ ನೀರು ಹಾಕಿಸ್ತೀನಿ. ಒಂದೊಂದು ಹನಿ ಕಣ್ಣೀರನ್ನು ಲೆಕ್ಕ ಹಾಕೋಬೇಕಾಗತ್ತೆ. ನೋಡ್ತಾ ಇರೋ. ಓಂ ಧ್ರುವಂ ತೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತೈಂದ್ರಶ್ಚಾಗ್ನಿಶ್ಚರಾಷ್ಟ್ರಂ ಧಾರಯತಾಂ ಧ್ರುವಂ ನಿಶ್ಚಿತಾರ್ಧ ಮುಹೂರ್ತಸ್ಸು ಮುಹೂರ್ತೋಸ್ತು. ಕೊನೆ ಸೆಕೆಂಡಲ್ಲಾದ್ರೂ ಎಂಗೇಜ್ಮೆಂಟ್ ಹೇಗಾದ್ರೂ ನಿಂತು ಹೋದ್ರೆ ಚೆನ್ನಾಗಿರುತ್ತೆ. ನಿಲ್ಸೆ ನಿಲ್ಸೆ ನಿಲ್ಸೆ. ಮಿತ್ರ, ಅಣ್ಣ, ಏ ಮಿತ್ರ ಅಲ್ವೋ? ಮಿತ್ರ, ಮಿತ್ರ, ಮಿತ್ರ ಏನ್ ಮಾಡ್ತಾ ಇದ್ಯಾ? ಮಿತ್ರ ಅವರೇ, ಅಣ್ಣ, ಮಿತ್ರ, ನಿಲ್ಸು. ನಿಲ್ಸು, ಏನಿದೆಲ್ಲ? ಮಿತ್ರ, ನಿಲ್ಸು ಮಿತ್ರ. ಅಣ್ಣ ನಿಲ್ಸಿ ಅಣ್ಣ. ಮಿತ್ರ, ಏನ್ ಮಾಡ್ತಾ ಇದ್ಯಾ ನೀನು? ಡ್ಯಾಡ್, ಇವನೊಬ್ಬ ಫ್ರಾಡ್, ಚೀಟರ್. ಏನ್ ಹೇಳ್ತಾ ಇದ್ಯಾ ಮಿತ್ರ? ಹೌದು ಡ್ಯಾಡ್, ನಮ್ ಕಂಪ್ನಿ ಮೇಲೆ ಇವ್ನ್ ಕಣ್ಣಿದೆ. ನಮ್ಮನ್ನ ನಾಶ ಮಾಡಕ್ಕೆ, ನಮ್ಮ ಮೇಲೆ ದ್ವೇಷ ತೀರಿಸ್ಕೊಳಕ್ಕೆ ಏನೋ ಪ್ಲಾನ್ ಮಾಡಿ ಸಂಜನಾಗ್ ಹತ್ರ ಆಗಿದ್ದಾನೆ. ಏನ್ ಹೇಳ್ತಾ ಇದ್ಯಾ ಮಿತ್ರ? ನಮ್ಮೇಲೆ ಸೇಡ್ ತೀರಿಸ್ಕೊಳ್ಳುವಂತ ಅವಶ್ಯಕತೆ ಆಕಾಶ್ಗೆ ಏನಿರುತ್ತೆ? ಇವನ್ ಬೇರೆ ಯಾರೋ ಅಲ್ಲ ಮಾಮ್, ಆ ಪ್ರವೀಣ್ ಮಿಟ್ಟಲ್ ಕಡೆ ಅವನು. ಏನು? ಆಕಾಶ್ ಪ್ರವೀಣ್ ಮಿಟ್ಟಲ್ ಕಡೆಯವನ? ಹೌದು. ಇವನ್ ಯಾವ್ದೋ ದುರುದ್ದೇಶ ಇಟ್ಕೊಂಡೆ ಸಂಜನಾನ ಪ್ರೀತಿಸಿರೋದು. ಬೇಕು ಅಂತಾನೆ ಸಂಜನಾನ ಮದ್ವೆಗೆ ಒಪ್ಸಿರೋದು. ಅಲ್ಲ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಮಿತ್ರ? ಭಾರತ್ ಟೌನ್ಶಿಪ್ ಪ್ರೆಸೆಂಟೇಷನ್ ಲೀಕ್ ಆಗೋದಕ್ಕೆ ಕಾರಣ ಬೇರೆ ಯಾರೋ ಅಲ್ಲ ಡ್ಯಾಡ್, ಇವನೇ. ನಮ್ಮಿಂದ ಕಾಪಿ ಮಾಡಿ ಆ ಪ್ರವೀಣ್ ಮಿಟ್ಟಲ್ ಕೊಟ್ಟವನು. ಸಿಸಿಟಿವಿ ಫುಟೇಜ್ ಅಲ್ಲಿ ಎಲ್ಲ ಗೊತ್ತಾಯ್ತು. ಇಲ್ಲಿ ನೋಡಿ. ಯಾಕೋ
ಏನು ಮಾತಾಡ್ತಾ ಇಲ್ಲ? ನಿಜ ಗೊತ್ತಾದ್ಮೇಲೆ ಮಾತು ನಿಂತೋಯ್ತಾ? ನಿನ್ ಬಣ್ಣ ಗೊತ್ತಾದ್ಮೇಲೆ ಭಯ ಆಗ್ತಿದ್ಯೇನೋ? ಯಾರೋ ನೀನು? ನಿನ್ಗೋ ಪ್ರವೀಣ್ ಮಿಟ್ಟಲ್ಗೆ ಏನೋ ಸಂಬಂಧ? ಹೇಳೋಲೇ. ಏಯ್ ನಿನ್ ಮುಂದೆ ಬಾಯಿ ಮುಚ್ಕೊಂಡ್ ಕೂತ್ಕೊಳ್ಳೋದಿಕ್ಕೆ ನೀನ್ ಹೆದರ್ಸಿದ್ರೆ ಹೆದರ್ಕೊಳಕ್ಕೆ ನಾನ್ ಯಾರೋ ಕಾಮನ್ ಮ್ಯಾನ್ ಅನ್ಕೊಂಡಿದ್ಯೇನೋ? ಪ್ರವೀಣ್ ಮಿಟ್ಟಲ್ ಸೋದರ ಕಣೋ. ಪ್ರವೀಣ್ ಮಿಟ್ಟಲ್ ರೆಡಿ ಮಾಡಿರೋ ಪವರ್ಫುಲ್ ಆಯುಧ ಕಣೋ. ನನ್ ಮಾವಂಗೋಸ್ಕರ, ನಮ್ ಮಾವನ ದ್ವೇಷಕ್ಕೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗೋ ಬಾಣ ಕಣೋ. ನೀನ್ ಗೆಸ್ ಮಾಡಿದ್ದು ನಿಜಾನೇ ಮಿತ್ರ. ನಿನ್ ಮೇಲ್ ಸೇಟ್ ತೀರ್ಸ್ಕೋಬೇಕು ಅಂತಾನೆ ಸಂಜನಾಗ್ ಹತ್ರ ಆಗಿದ್ದು. ಬೇಕು ಅಂತಾನೆ ಸಂಜನನ ಪ್ರೀತಿಲ್ ಬೀಳ್ಸ್ಕೊಂಡಿದ್ದು. ಒಂದು ಸಲ ಸಂಜನಾ ಕುತ್ತಿಗೆ ತಾಳಿ ಕಟ್ಟದ್ಮೇಲೆ, ನಿಮ್ಮೆಲ್ರ ಜುಟ್ಟು ನನ್ ಕೈಗೆ ಸಿಕ್ಕದ್ಮೇಲೆ ಒಬ್ಬೊಬ್ರು ಆಟದ ಗೊಂಬೆ ತರ ಆಟಾಡ್ಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅಷ್ಟ್ರಲ್ಲೇ CCTV ಫೂಟೇಜ್ ಇಂದ ಸಿಕ್ ಬೀಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ಮ, ಏನಾದ್ರೆ ಏನು, ಬೀಡೆ ಕಳಿತು. ನಾನ್ ಅನ್ಕೊಂಡ ಹಾಗೆ ನಿಶ್ಚಿತಾರ್ಥ ನಿಂತು ಹೋಗುತ್ತೆ. ನಾನಿವಾಗ ಸಿಕ್ಕಾಕೊಂಡೆ ಅಂತೆಲ್ಲ ಖುಷಿ ಪಡಕ್ ಹೋಗ್ಬಿಡೆ. ನಮ್ಮ ಮಾವ ನಿಮ್ಮನ್ನ ಯಾವ ಪರಿಸ್ಥಿತಿಲೂ ಬಿಡಲ್ಲ. ಏಯ್, ಒಂದು ಪ್ರವೀಣ್ ಮಿಟ್ಟಲ್ ಅಲ್ಲ, 100 ಜನ ಪ್ರವೀಣ್ ಮಿಟ್ಟಲ್ಗಳು ಬಂದ್ರು ಮಿತ್ರನ್ನ, ನಂದನ್ ಕುಟುಂಬನ ಏನು ಮಾಡಕ್ಕಾಗಲ್ಲ. ನೀವು 1 ಹೆಜ್ಜೆ ಮುಂದಕ್ಕಿಟ್ರೆ ನಿಮ್ಮನ್ನ 100 ಹೆಜ್ಜೆ ಹಿಂದಕ್ಕೆ ಕಳಿಸ್ತಾನೆ ನನ್ ಮಿತ್ರ. ಇನ್ನೊಂದ್ಸಲ ನೀನಾಗ್ಲಿ ಪ್ರವೀಣ್ ಮಿಟ್ಟಲ್ ಆಗ್ಲಿ ಈ ನಂದನ್ ಕುಟುಂಬದ ಕಡೆ ಕಣ್ಣೆತ್ತಿ ನೋಡಿದ್ರು ನಿಮ್ ಗೋರಿನ ನೀವೇ ತೋಡ್ಕೊಂಡ್ ಹಾಗೆ ಅನ್ಕೊಳ್ಳಿ. ಹುಷಾರಾಗಿರಿ. ನನಗೆ ಹೊಡೆದ ಅವಮಾನ ಮಾಡ್ತಿರಲ್ಲ, ಇರ್ಲಿ. ಇಲ್ಲಾಗಿರೋ ಯಾವ ಅವಮಾನನೂ ನಾನು ಮರೆಯಲ್ಲ. ಪ್ರತಿಯೊಂದೂ ನೆನ್ಪಿಟ್ಕೊಳ್ತೀನಿ. ನಿಮ್ಮೆಲ್ಲರ ಅಂತ್ಯನೂ ನೋಡ್ತೇನೆ. ಮುಚ್ಚಬಾಯಿ, ಇನ್ನೊಂದು ಮಾತು ಮಾತಾಡಿದ್ರೆ ನಿನ್ನ ಈಗಿಂದೀಗ್ಲೇ ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಹೋಗೋ ಆಚೆ. ಮಿತ್ರ, ಇಂಥ ನನ್ನ ಮಕ್ಕಳು ನಮ್ಮ ಮನೆ ಒಳಗಡೆ ನಿಲ್ಲೋದಕ್ಕೆ ಅರ್ಹರೇ ಅಲ್ಲ. ಇವನ್ನ ಆಚೆ ತಳ್ಳು, ಇವನ್ನ ಆಚೆ ತಳ್ಳು. ನೀವೇ ನೀನು ನೋಡ್ತಾ ಇದ್ದೀರಾ? ಹೋಗಿ ಹೊರಗಡೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂದ, ನಂಬಿಟ್ಟೆ. ಪ್ರಾಣ ಬಿಡಕ್ಕೂ ಸಿದ್ಧ ಇದ್ದ. ಇಂಥ ಒಳ್ಳೆ ಹುಡುಗ ಸಿಕ್ತ ಅಂತ ನಾನು ಸಂತೋಷವಾಗಿದ್ದೆ.
ಆದ್ರೆ ಇವನ್ ಮೋಸಕ್ಕೆ ನನ್ ಗುರಿ ಅದೆ ಅಂತ ನಂಬೋಕಾಗ್ತಿಲ್ಲ. ಅಳೋದ್ ಯಾಕೆ? ಪ್ರೀತಿ ಪ್ರೀತಿ ಅಂತ ಹೋಗಿದ್ಯಲ್ಲ, ಅದಕ್ಕೆ ಪ್ರತಿಫಲ ಸಿಕ್ತು ಅಂತ ಸಂತೋಷ ಪಡು.